ನಮಸ್ತೆ ಕರುನಾಡು ಗೆಳೆಯರೆ, ಒಂದು ಕಾಲವಿತ್ತು. ಭಾರತ ಮತ್ತು ಅಮೆರಿಕದ ನಡುವೆ ಶೀತಲ ಸಮರದಂತಹ ವಾತಾವರಣವಿತ್ತು. ಅಮೆರಿಕ ನಮ್ಮನ್ನು ಸಂಶಯದ ಕಣ್ಣಿನಿಂದ ನೋಡುತ್ತಿತ್ತು. ಆದರೆ ಇವತ್ತು ಅಮೆರಿಕದ ವೈಟ್ ಹೌಸ್ನಲ್ಲಿ ಭಾರತದ ಮಂತ್ರಗಳು ಕೇಳಿಬರುತ್ತಿವೆ. ಪ್ರಪಂಚದ ಅತಿ ಹಳೆಯ ಪ್ರಜಾಪ್ರಭುತ್ವ ಮತ್ತು ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶಗಳು ಇವತ್ತು ಒಂದಾಗಿವೆ. ಇದು ಕೇವಲ ಎರಡು ದೇಶಗಳ ನಡುವಿನ ಸ್ನೇಹವಲ್ಲ, ಇದು ಇಡೀ ಜಗತ್ತಿನ ಭವಿಷ್ಯವನ್ನು ಬದಲಾಯಿಸಬಲ್ಲ ಕಾಂಪ್ರಹೆನ್ಸಿವ್ ಗ್ಲೋಬಲ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್. ಇವತ್ತಿನ ಕರುನಾಡ ಕುಸುಮ ವಿಶೇಷ ಸಂಚಿಕೆಯಲ್ಲಿ ಬಾಹ್ಯಾಕಾಶದಿಂದ ಹಿಡಿದು ಯುದ್ಧ ಭೂಮಿಯವರೆಗೆ ಈ ಎರಡು ದೇಶಗಳು ಹೇಗೆ ಒಂದಾಗುತ್ತಿವೆ ಎಂಬ ರೋಚಕ ಕಥೆಯನ್ನು ನೋಡೋಣ. ಯಾವುದೇ ದೇಶ ಜಗತ್ತನ್ನು ಆಳಬೇಕೆಂದರೆ ಅದರ ಬಳಿ ತಂತ್ರಜ್ಞಾನ ಇರಬೇಕು. ಇದನ್ನೇ ಮನಗಂಡು ಈ ಎರಡು ದೇಶಗಳು ಆರಂಭಿಸಿದ್ದು ಐಸಿಇಟಿ ಅಂದರೆ ಸುಲಭವಾಗಿ ಹೇಳಬೇಕೆಂದರೆ ಇನ್ನು ಮುಂದೆ ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೆಮಿಕಂಡಕ್ಟರ್ಗಳು ಮತ್ತು ವೈರ್ಲೆಸ್ ತಂತ್ರಜ್ಞಾನದ ವಿಷಯದಲ್ಲಿ ಅಮೆರಿಕ ತನ್ನ ಅತ್ಯಾಧುನಿಕ ಜ್ಞಾನವನ್ನು ಭಾರತದೊಂದಿಗೆ ಹಂಚಿಕೊಳ್ಳಲಿದೆ. ನಮ್ಮ ಬೆಂಗಳೂರಿನಂತಹ ಐಟಿ ಹಬ್ಗಳಿಗೆ ಇದು ಎಷ್ಟು ದೊಡ್ಡ ವರದಾನ ಗೊತ್ತಾ? ನಮ್ಮ ದೇಶದ ಸ್ಟಾರ್ಟ್ಅಪ್ಗಳು ಇನ್ನು ಮುಂದೆ ಅಮೆರಿಕದ ಕಂಪನಿಗಳೊಂದಿಗೆ ನೇರವಾಗಿ ಕೆಲಸ ಮಾಡಲಿವೆ. ಚೀನಾವನ್ನು ತಂತ್ರಜ್ಞಾನದ ರೇಸ್ನಲ್ಲಿ ಹಿಂದಿಕ್ಕಲು ಭಾರತ ಮತ್ತು ಅಮೆರಿಕ ಹೆಣೆದಿರುವ ಮಾಸ್ಟರ್ ಪ್ಲಾನ್ ಇದು. ಭೂಮಿಯ ಮೇಲಿನ ಸ್ನೇಹ ಈಗ ಅಂತರಿಕ್ಷಕ್ಕೂ ಹಬ್ಬಿದೆ. ನಿಮ್ಗೊಂದು ಹೆಮ್ಮೆಯ ವಿಷಯ ಗೊತ್ತಾ? ಅಮೆರಿಕದ ನಾಸಾ ಮತ್ತು ಭಾರತದ ಇಸ್ರೋ ಸೇರಿ ನಿಸಾರ್ ಎಂಬ ಭೂಕಕ್ಷೆಯ ಉಪಗ್ರಹವನ್ನು ಸಿದ್ಧಪಡಿಸಿವೆ. ಇದು ಕೇವಲ ಉಪಗ್ರಹವಲ್ಲ, ಇದು ಪ್ರಕೃತಿ ವಿಕೋಪಗಳನ್ನು ಮೊದಲೇ ಗುರುತಿಸಬಲ್ಲ ಒಂದು ಅದ್ಭುತ ಕಣ್ಣು. ಅಷ್ಟೇ ಅಲ್ಲ, ಭಾರತದ ಗಗನಯಾನಿಗಳನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಕಳುಹಿಸಲು ಅಮೆರಿಕ ತರಬೇತಿ ನೀಡುತ್ತಿದೆ. ಒಂದು ಕಾಲದಲ್ಲಿ ನಮಗೆ ರಾಕೆಟ್ ತಂತ್ರಜ್ಞಾನ ನೀಡಲು ನಿರಾಕರಿಸಿದ್ದ ಅದೇ ಅಮೆರಿಕ ಇವತ್ತು ನಮ್ಮ ಜೊತೆ ಸೇರಿ ಚಂದಿರನತ್ತ ಪಯಣ ಬೆಳೆಸಲು ಹಪಹಪಿಸುತ್ತಿದೆ. ಇದನ್ನೇ ಅಲ್ವೇ ಕಾಲಚಕ್ರ ಅನ್ನೋದು. ಇವತ್ತಿನವರೆಗೆ ಭಾರತ ಅಮೆರಿಕದಿಂದ ಶಸ್ತ್ರಾಸ್ತ್ರಗಳನ್ನು ಕೇವಲ ಖರೀದಿಸುತ್ತಿತ್ತು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಈಗ ಶುರುವಾಗಿರೋದು ಡಿಫೆನ್ಸ್ ಕೋ-ಪ್ರೊಡಕ್ಷನ್. ಅಮೆರಿಕದ ಜನರಲ್ ಎಲೆಕ್ಟ್ರಿಕ್ ಕಂಪನಿಯು ತನ್ನ ಅತ್ಯಾಧುನಿಕ F-414 ಜೆಟ್ ಎಂಜಿನ್ಗಳನ್ನು ಭಾರತದಲ್ಲೇ ತಯಾರಿಸಲು ಒಪ್ಪಂದ ಮಾಡಿಕೊಂಡಿದೆ. ಇದರರ್ಥ ನಮ್ಮ ತೇಜಸ್ ಯುದ್ಧ ವಿಮಾನಗಳಿಗೆ ಬೇಕಾದ ಎಂಜಿನ್ ಇನ್ನು ಮುಂದೆ ನಮ್ಮದೇ ಮಣ್ಣಿನಲ್ಲಿ ತಯಾರಾಗಲಿದೆ. ಜೊತೆಗೆ ಸಾಗರದಾಳದಲ್ಲಿ ಶತ್ರುಗಳ ಮೇಲೆ ನಿಗಾವಿಡಲು ಪ್ರಿಡೇಟರ್ ಡ್ರೋನ್ಗಳು ಮತ್ತು ಶಸ್ತ್ರಸಜ್ಜಿತ ವಾಹನಗಳನ್ನು ನಾವು ಜಂಟಿಯಾಗಿ ಅಭಿವೃದ್ಧಿಪಡಿಸುತ್ತಿದ್ದೇವೆ. ಅಮೆರಿಕ ತನ್ನ ಅತಿ ಮುಖ್ಯ ರಕ್ಷಣಾ ತಂತ್ರಜ್ಞಾನವನ್ನು ತನ್ನ ನ್ಯಾಟೋ ಮಿತ್ರ ರಾಷ್ಟ್ರಗಳಿಗಿಂತ ಹೆಚ್ಚಾಗಿ ಭಾರತದ ಮೇಲೆ ನಂಬಿಕೆಯಿಟ್ಟು ಹಂಚಿಕೊಳ್ಳುತ್ತಿದೆ. ಈ ಸ್ನೇಹದ ಹಿಂದೆ ಕೇವಲ ವ್ಯಾಪಾರವಿಲ್ಲ, ಒಂದು ದೊಡ್ಡ ರಾಜತಾಂತ್ರಿಕ ಉದ್ದೇಶವಿದೆ. ಇಂಡೋ ಪೆಸಿಫಿಕ್ ವಲಯದಲ್ಲಿ ಚೀನಾದ ಏಕಸ್ವಾಮ್ಯವನ್ನು ತಡೆಯಲು ಭಾರತವೇ ಅಮೆರಿಕಕ್ಕೆ ಇರುವ ಏಕರಿಕ ಮತ್ತು ಬಲಿಷ್ಠ ಗೆಳೆಯ. ಹಿಂದೂ ಮಹಾಸಾಗರದಲ್ಲಿ ಅಮೆರಿಕದ ಹಡಗುಗಳು ರಿಪೇರಿಗೆ ಬರಬೇಕೆಂದರೆ ಅದು ಭಾರತದ ಬಂದರುಗಳಿಗೆ ಬರಬೇಕು. ಇದು ಭಾರತದ ಭೌಗೋಳಿಕ ಶಕ್ತಿಯನ್ನು ತೋರಿಸುತ್ತದೆ. ಅಮೆರಿಕಕ್ಕೆ ಭಾರತ ಬೇಕು ಬಲಿಷ್ಠ ಮಾರುಕಟ್ಟೆಯಾಗಿ, ಭಾರತಕ್ಕೆ ಅಮೆರಿಕ ಬೇಕು ಆಧುನಿಕ ತಂತ್ರಜ್ಞಾನದ ಶಕ್ತಿಯಾಗಿ. ಈ ಮ್ಯೂಚುವಲ್ ಬೆನಿಫಿಟ್ ಇವತ್ತು ಜಗತ್ತಿನಲ್ಲಿ ಒಂದು ಹೊಸ ಶಕ್ತಿಯನ್ನು ಸೃಷ್ಟಿಸಿದೆ. ಪ್ರಿಯ ಸಹೃದಯ ಕರುನಾಡಿಗರೇ, ಭಾರತ ಮತ್ತು ಅಮೆರಿಕದ ಈ ಸ್ನೇಹವು ಕೇವಲ ರಾಜಕೀಯಕ್ಕೆ ಸೀಮಿತವಾಗದೆ ಸಾಮಾನ್ಯ ಭಾರತೀಯನ ಬದುಕಿನ ಮೇಲೆ ಪ್ರಭಾವ ಬೀರಲಿದೆ. ಬೆಂಗಳೂರಿನ ಸಾಫ್ಟ್ವೇರ್ ಇಂಜಿನಿಯರ್ನಿಂದ ಹಳ್ಳಿಯ ರೈತನವರೆಗೆ ಈ ತಂತ್ರಜ್ಞಾನದ ಲಾಭ ಸಿಗಲಿದೆ. ಆದರೆ ಈ ಹಾದಿಯಲ್ಲಿ ಅನೇಕ ಸವಾಲುಗಳಿವೆ. ರಷ್ಯಾದ ಜೊತೆಗಿನ ನಮ್ಮ ಸಂಬಂಧ ಮತ್ತು ಅಮೆರಿಕದ ಆಂತರಿಕ ರಾಜಕೀಯದ ನಡುವೆ ನಾವು ಸಮತೋಲನ ಕಾಪಾಡಿಕೊಳ್ಳಬೇಕಿದೆ. ನಿಮಗೇನನ್ಸುತ್ತೆ? ಅಮೆರಿಕದ ಈ ಸ್ನೇಹ ಭಾರತವನ್ನು ವಿಶ್ವ ಗುರುಪಟ್ಟಕ್ಕೆ ಬೇಗನೆ ಏರಿಸಲಿದೆಯಾ? ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬ ಕನ್ನಡಿಗನಿಗೂ ಈ ಜಾಗತಿಕ ಬದಲಾವಣೆ ತಿಳಿಯುವಂತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಭಾರತದ ಕೀರ್ತಿ ಜಗತ್ತಿನೆಲ್ಲೆಡೆ ಪಸರಲಿ. ಧನ್ಯವಾದಗಳು.